ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಸೊ ಇವತ್ತು ನಾವು 18/7/23 ಶಿಫ್ಟ್ 4 ಪೇಪರ್ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಫಸ್ಟ್ ಇದು ಮಾಡೋಣ. ಸೊ 18 ಇಂಟು ಹಾಫ್ ಅಂತ ಇದ್ರೆ ಮಲ್ಟಿಪ್ಲೈ ಮಾಡಬೇಕು. 18 ಇಂಟು 1/2 2 9 18. ಸೊ 9 6 54. ಇಷ್ಟು ವ್ಯಾಲ್ಯೂ ಏನು ಬಂತು? 6 ಬಂತು. ಸೊ ಅದಾದಮೇಲೆ 16 ಇಂಟು 8 108 ಡಿವೈಡೆಡ್ ಬೈ 60 ಅಂತ ಮತ್ತೆ 8. ಸೊ ಇಲ್ಲಿ 8 ಮೈನಸ್ 6 2 2 + 2 22. ಹೋಲ್ ಥಿಂಗ್ ಎಷ್ಟು ಬಂತು? 22 ಬಂತು. ಇಲ್ಲಿ 3 4 12 5 17. ಸೊ 17 ಇಲ್ಲಿ 17 ಅಲ್ಲ, 3 4 12 5 5 + 4 9 9 ಮೈನಸ್ 22 ಮೈನಸ್ 13. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು. ಸೊ ಇದು ಎಷ್ಟೊಂದು ಸಲ ಕೊಟ್ಟಿದ್ದಾರೆ, ಈ ಥರ ಪ್ರೀವಿಯಸ್ ಅಲ್ಲಿ ಕೂಡ ಮಾಡಿದ್ವಿ. a + b + c = 6 a² + b² 14. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇದು ನಾರ್ಮಲ್ ಆಗಿ ಯಾವ ಥರ ಫಾರ್ಮ್ಯಾಟಲ್ಲಿ ಇದೆ? a - b² ಫಾರ್ಮುಲಾ ಇದೆ. ಅದೆಲ್ಲನೂ ನಾವು ಮಾಡಿದ್ರೆ ನಮಗೆ ಕಾಮನ್ ಏನು ಬರುತ್ತೆ? 2 ಬರುತ್ತೆ. ಅದಾದಮೇಲೆ ಕಾಮನ್ a² + b² + c² - ab - bc - ca ಬರುತ್ತೆ. ಓಕೆ, ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಇಷ್ಟೇ ಬರುತ್ತೆ. ಓಕೆ, ಇವಾಗ ನಮಗೆ ಇದು ಗೊತ್ತಿಲ್ಲ. ಸೊ ಇದು ಕಂಡುಹಿಡಿಬೇಕು ಅಂತಂದರೆ ನಾವು a + b a² + b² + c² ಫಾರ್ಮುಲಾ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಸೊ ಅದು ಏನು ಫಾರ್ಮುಲಾ ಏನಿದೆ? a + b + c² = a² + b² + c² + 2 * ab + bc + ca. ಸೊ ಇವಾಗ a + b + c ಗೊತ್ತು, ಏನು? 6² ಏನು? 36 a² + b² + c² ಏನು? 14 + 2 * ab + bc + ca. ಸೊ 14 ಈ ಕಡೆ ಇದಕ್ಕೆ ಪ್ಲಸ್ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಫಸ್ಟೇನೆ ತಪ್ಪು ಮಾಡ್ಬಿಡ್ತೀರ. ಇದು ಫಸ್ಟ್ ಇಂಟು ಮಾಡಬೇಕು. ಸೊ ಇದನ್ನ ಈ ಕಡೆ ಕಳಿಸಿ. 36 - 14 22. ಸೊ 22/11 22/2 11 ಬರುತ್ತೆ. 11 ನಮ್ಗೆ ಏನಾಗಿರುತ್ತೆ? 11 ವ್ಯಾಲ್ಯೂ ab + bc + ca ಆಗಿರುತ್ತೆ. ಸೊ ಇವಾಗ ಇಲ್ಲಿಗೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2 * a² + b² + c² ಏನು? 14. ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಇದೆಲ್ಲ ಪ್ಲಸ್ ಆಗೋಗುತ್ತೆ. ಅವಾಗ ಈ ವ್ಯಾಲ್ಯೂ ಏನಿರುತ್ತೆ? 11. ಇಲ್ಲಿ ಮೈನಸ್ ಹಾಕೊಂಡು 11 ಹಾಕಿ. 14 - 11 3 3 × 2 6. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಆನ್ ಅಮೌಂಟ್ ಬಿಕಮ್ಸ್ ಡಬಲ್ಸ್ ಇನ್ 8 years. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 100 200 ಆಯ್ತಂತೆ. ಎಷ್ಟಕ್ಕೆ? 8 yearsಗೆ. ಸೊ 8 yearsಗೆ 100 ಮಾಡಿದ್ರೆ 100/8 ಮಾಡಿದ್ರೆ ನಮಗೆ 12.5% ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಪರ್ಸೆಂಟೇಜ್. ಇವಾಗ ನಮ್ಗೆ ಪರ್ಸೆಂಟೇಜ್ ಸಿಕ್ತು. ಇನ್ ಹೌ ಮೆನಿ ಇಯರ್ಸ್? 25,000 1 lakh ಯಾವಾಗ ಆಗುತ್ತೆ? ಅಂದರೆ ಇದು 3 times ಆಗಬೇಕು. 25 25 25 75 ಆಗುತ್ತೆ. 75 + 25,000 ಪ್ರಿನ್ಸಿಪಲ್ ಅಲ್ಲೇ ಇದೆ. ಸೊ 1 lakh ಆಗುತ್ತೆ. ಸೊ ಇದು 3 times ಆಗಬೇಕು. ಸೊ 3 times ಆಗಬೇಕು ಅಂತಂದರೆ 12.5%. ಸೊ 12.5% 25,000 ಅಲ್ಲಿ ಎಷ್ಟು? 10% ಎಷ್ಟು? 2,500. 2% ಎಷ್ಟು? 250 50 500. 0.5% ಎಷ್ಟು? 1% ಅಲ್ಲಿ ಅರ್ಧ. 1% 250, ಅದರಲ್ಲಿ ಅರ್ಧ 125. ಸೊ 5 2 11 3 3125 1 lakh ಆಗಬೇಕು. ಓಕೆ, ಬಟ್ ಆ 3,500 ಆಲ್ರೆಡಿ 25 ಇದೆ. ಓಕೆ, 25 ಪ್ರಿನ್ಸಿಪಲ್ ಅಮೌಂಟ್ ಇದೆ. ಅದು ಬಿಟ್ಟು ಎಷ್ಟಾಗಬೇಕು? 75,000 ಆಗಬೇಕು. ಸೊ 3125 75 ಎಷ್ಟು ಸಲ ಆಗುತ್ತೆ? ಸೊ 3125 × 10 31,250 31,250 ಇನ್ನೊಂದು ಸಲ 31,250 ಇದು 20 ಆಯಿತು. ಸೊ ಎಷ್ಟು ಬಂತು? 6 10 5 2 6 62,500. ಇನ್ನೂ ಎಷ್ಟು ಬರಬೇಕು ನಮಗೆ? 12,500. ಅಂದರೆ ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು? ಸೊ 1 yearಗೆ 3125, 2 yearsಗೆ 6,250. ಸೊ 6,250 6,250 12,500. ಇನ್ನು 4 years. ಸೊ 24. ಅರ್ಥ ಆಯ್ತಲ್ವಾ? ಸೊ 100 ಇದ್ದಿದ್ದು 200 ಆಗೋಕ್ಕೆ 8 years ಆಯಿತು ಅಂತಂದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 12.5 ಬಂತು. ಸೊ ಈ 12.5%ಅಲ್ಲೇ 25,000 1 lakh ಯಾವಾಗ ಆಗುತ್ತೆ? ಅಂದರೆ ಇದು 3 times, ಇನ್ನೂ 75,000 ಜಾಸ್ತಿ ಇದೆ. ಅದಕ್ಕೆ ಹಂಗೆ ಮಾಡಿದ್ದು. ಓಕೆ, ಫಾರ್ಮುಲಾಸ್ ಎಲ್ಲ ಕೊಂಡ್ರೆ ಆಗಲ್ಲ. ಅದರಲ್ಲಿ ಅರ್ಥಮೆಟಿಕಲ್ಲು ಟೈಮ್ ವೇಸ್ಟ್ ಆಗೋಗುತ್ತೆ. ದ MP ಆಫ್ ಎ ಬುಕ್ ಈಸ್ 1000. ಮಾರ್ಕೆಟ್ ಪ್ರೈಸ್ 1000 ಇದೆಯಂತೆ. ಇನ್ನೇ ಬುಕ್ ಫೇರು. ಇಟ್ ಈಸ್ ಅವೈಲೇಬಲ್ ಫಾರ್ ಸೇಲ್ ವಿತ್ ಎ ಡಿಸ್ಕೌಂಟ್ ಸ್ಕೀಮ್ ಆಫರಿಂಗ್ 2 successive ಡಿಸ್ಕೌಂಟ್ಸ್. 1000ಗೆ ಒಂದು ಮಾರ್ಕೆಟ್ ಪ್ರೈಸ್ ಇದೆ, 1000 rupees ಅದ್ರದ್ದು. ಅದ್ರ ಮೇಲೆ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಏನು? 12% ಮತ್ತು 8%. ವಾಟ್ ಈಸ್ ದ ಫೈನಲ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಬುಕ್ ಆಫ್ ದಿ ಕಸ್ಟಮರ್? ಸೊ ಇದ್ರ ಮೇಲೆ ಫಸ್ಟು 12% ತೆಗೆದ್ರೆ 10% ತೆಗೆದ್ರೆ ಎಷ್ಟು? 100 ಹೋಗುತ್ತೆ. ಸೊ 900 ಉಳಿಯುತ್ತೆ. 1% ಅಂತ ಅಂದರೆ 10. ಸೊ 120 ತೆಗೆದ್ರೆ 880 ಉಳಿಯುತ್ತೆ. ಸೊ 880 ಇಲ್ಲಿ ಮತ್ತೆ 8%.
ಸೊ 10% ಅಂದರೆ 88, 1% ಅಂದರೆ 8.8, 8.8, 8.8, 8.8 ಎಷ್ಟು 0.64, 16, ಸೊ 17.64 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 8.8, 8.8, 8.8, 16, 16, 17. ಸೊ 17.64. ಸೊ 88ಅಲ್ಲಿ 10% 88, ಅದರಲ್ಲಿ 17 ಪಾಯಿಂಟ್ ತೆಗೆದ್ರೆ ಆಲ್ಮೋಸ್ಟ್ 18 ತೆಗೆದ್ರೆ 60 ಉಳಿಯುತ್ತೆ. ಸರಿ, 60 ಉಳಿಯುತ್ತೆ. ಆ 60 ತೆಗೆದ್ರೆ 88ಅಲ್ಲಿ ಆಲ್ಮೋಸ್ಟ್ 18 ತೆಗೆದ್ರೆ ಎಷ್ಟು 0, 70. ಸೊ 70 ತೆಗೆದ್ರೆ 810. ಓಕೆ, ನೆಕ್ಸ್ಟು ಎ ಆ್ಯಂಡ್ ಬಿ ಇನ್ವೆಸ್ಟೆಡ್ ಮನಿ ಇನ್ ಎ ಬಿಸ್ನೆಸ್ 7:5. ಎ ಅನ್ನೋನು 7 ರೇಷಿಯೋ, ಬಿ ಅನ್ನೋನು 5 ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ 15% ಆಫ್ ದ ಟೋಟಲ್ ಪ್ರಾಫಿಟ್, 15% ಆಫ್ ದ ಟೋಟಲ್ ಪ್ರಾಫಿಟ್ ಗೋಸ್ ಫಾರ್ ಚಾರಿಟಿ. ಈ ಚಾರಿಟಿ ಡೊನೇಷನ್ ಅವೆಲ್ಲ ಏನಿದೆ ಫಸ್ಟ್ ಅದು ಕೊಟ್ಬಿಡ್ಬೇಕು, ಓಕೆನಾ? ಆ್ಯಂಡ್ ಎ ಶೇರ್ ಇನ್ ದ ಪ್ರಾಫಿಟ್ ಈಸ್ 5,950. ವಾಟ್ ಈಸ್ ದ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಈಗ 100% ಪ್ರಾಫಿಟಲ್ಲಿ 15% ಚಾರಿಟಿ ಕೊಟ್ಟಿದ್ದಾರೆ, 85% ಉಳಿದಿದೆ, ಓಕೆನಾ? ಇವಾಗ ಈ 85%ಅಲ್ಲಿ ಎ 7 ಪಾರ್ಟ್ಸ್ ತಗೊತಾನೆ, ಬಿ 5 ಪಾರ್ಟ್ಸ್ ತಗೊತಾನೆ. ಸೊ 85 ಇಂಟು 7/12 ಮಾಡಿದ್ರೆ 3ಇಂದ ಹೋಗಲ್ಲ. ಸೊ 3ಇಂದ ಮಾಡ್ಬೋಣ, 4ಇಂದ ಮಾಡೋಣ. 4 3s 12, 4 2s 8, 4 1s 4, 0.25. ಓಕೆ, 21.25 ಇಂಟು 7, 7 5 35, 7 2 14, 15 16 17, 7 7 8, 7 2 14, 148.75 ಡಿವೈಡ್ ಬೈ 3 ಮಾಡಿದ್ರೆ 3 4s 12, 3 9s 27, ಆಮೇಲೆ 17 ಇರುತ್ತೆ, 3 5 15, 49.5 ಸಮಥಿಂಗ್ ಬರುತ್ತೆ. ಸೊ 49.5 ಏನು 5950 ಇದೆ. ಇವಾಗ 100% ಬೇಕು. ಇಲ್ಲಿಗೆ ರಿಲೇಷನ್ ಇದೆ ನೋಡಿ, 49.5ಗೆ ಚೂರು ಅಕ್ಕಪಕ್ಕ 50% ಬರುತ್ತೆ, 6,000. ಸೊ ಅಪ್ರಾಕ್ಸಿಮೇಟ್ 6. ಇಲ್ಲಿ 500 ಅಷ್ಟೊಂದು ಏನು ಬರಲ್ಲ, ಯಾಕಂದರೆ 50ನೇ ಅಪ್ರಾಕ್ಸಿಮೇಟ್ ಯೂಸ್ ಮಾಡ್ಕೊಂಡು ನಿಮಗೆ ಬಂದ್ಬಿಡುತ್ತೆ. ಸೊ 40 ನೀವು ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟು ಎ ಶಾಪ್ಕೀಪರ್ ಪರ್ಚೇಸ್ 6 ಸ್ಮಾಲ್ ಕೋಲ್ಡ್ ಬಾಟಲ್ಸ್ ಫಾರ್ 110. ಸೊ ಬೈ 6 ಅಂತಂದರೆ ಎಷ್ಟು ಬರುತ್ತೆ, 6 1s 6, ಇನ್ನು ಎಷ್ಟು ಉಳಿದಿರುತ್ತೆ 40, 6 6 36, 4/6 ಅಂತಂದರೆ 2/3. ಸೊ 16.222 ಹಂಗೆ ಬರ್ತಾ ಇರುತ್ತೆ. ಸರಿ, 2/4 ಅಂತಂದ್ರೆ 2/3 ಅಂದರೆ 66, 16.66% ಹಂಗೆ ಬರ್ತಾ ಇರುತ್ತೆ. ಇಷ್ಟಕ್ಕೆ ತೊಗೊಂಡಿದ್ದಾನೆ ಒಂದು ಬಾಟಲ್. ಓಕೆ, ಫಾರ್ ಹೌ ಮಚ್ ಶುಡ್ ಈ ಸೆಲ್ 1 ಬಾಟಲ್ ಟು ಗೆಟ್ ಎ ಪ್ರಾಫಿಟ್ ಆಫ್ 20%. ಸೊ ಅವನಿಗೆ 120 ಬರಬೇಕು. ಸೊ ಟೋಟಲ್ಲು 6 ಬಾಟಲ್ಸು. ಸೊ 620s 120. ಸೊ ನೆಕ್ಸ್ಟ್ ಕ್ವಶನು ಇದು ಸಾಲ್ವ್ ಮಾಡಬೇಕು. 4/3 ಇಂಟು tan 45 ಅಂತ ಅಂದರೆ 1/√3 ಹೋಲ್ ಸ್ಕ್ವೇರ್. 1/√3 ಹೋಲ್ ಸ್ಕ್ವೇರ್ ಅಂತ ಅಂದರೆ 1/3. ಓಕೆ, ಪ್ಲಸ್ 3 ಕಾಸ್ ಸ್ಕ್ವೇರ್ 30, ಕಾಸ್ 30 ಡಿಗ್ರಿ √3/2 ಸ್ಕ್ವೇರ್ ಆಗಿರೋದ್ರಿಂದ √3/4. ಓಕೆ, ನೆಕ್ಸ್ಟ್ ಮೈನಸ್ 2 ಸೀಕೆಂಡ್ 30. ಸೀಕೆಂಡ್ 30 ಅಂತಂದರೆ 2/√3, ಅದು ಕೂಡ ಸ್ಕ್ವೇರು. ಸೊ ಇಂಟು 4/3 ಮತ್ತು ಮೈನಸ್ 3/4 ಕಾಟ್ 60. ಕಾಟ್ 60 ಅಂತ ಅಂದರೆ 1/√3. ಸೊ ಇಂಟು 1/3. ಸೊ 4/9 ಪ್ಲಸ್ 9/4 ಮೈನಸ್ 8/3 ಮೈನಸ್ 3/12. ಸೊ ಓವರಾಗಿ LCM 12 ಬರುತ್ತೆ. ಸೊ LCM 12 ಅಲ್ಲ, ಯಾಕಂದರೆ 9ಇಂದ 12 ಹೋಗಲ್ಲ. ಸೊ 18 4ಇಂದ ಹೋಗಲ್ಲ, 27 ಇಲ್ಲ ಫರ್ದರಾಗಿ ಡಿವೈಡ್ ಆಗುತ್ತಲ್ಲ 1/4. ಸೊ ಈಗ 9 2s 18, 9 3s 9 4s 36. ಓಕೆ, LCM 36 ಬರುತ್ತೆ. ಸೊ 9 4s ಅಂದರೆ 4 4s 16 ಪ್ಲಸ್ ಇಲ್ಲಿ 4 9s 9 9s 81 ಮತ್ತು ಮೈನಸ್ 3 1s 3 2s 12 ಇಂಟು 8 ಎಷ್ಟು? ಸೊ ಏನೋ ತಪ್ಪು ಹೊಡಿತಿದೆ. tan 45 ಡಿಗ್ರಿ ವ್ಯಾಲ್ಯೂ 1. ನಾನು ಇದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಓಕೆ, ಇದು 1 ಅಷ್ಟೇ, ಇದು 3 ಇಲ್ಲ ಇಲ್ಲಿ. ಸೊ ಇದು 4/3 ಅಷ್ಟೇ. ಓಕೆ, ಸೊ ಇವಾಗ ಮಾಡಿದ್ರೆ
ಟೋಟಲ್ LCM ಎಷ್ಟು ಬರುತ್ತೆ? 3 3 4 4 3 is 12. ಸೊ 12 ಇವಾಗ ಇಲ್ಲಿ 3 ಇದೆ, 3 4 is 12 ಅಂದರೆ 4 4 is 16 ಪ್ಲಸ್ 4 3 is 12, 9 3 is 27, ಆಮೇಲೆ ಈ ಕಡೆ ಮೈನಸ್ 3 4 is 8 4 is 32, ಆಮೇಲೆ ಈ ಕಡೆ 4 3 is ಅಂದರೆ ಇಲ್ಲಿ 1 ಇದೆ, ಮತ್ತು ಇಲ್ಲಿ ಕೂಡ 4 3 is 1 into 3 3. ಸೊ ಮೈನಸ್ 32 ಮೈನಸ್ 35. ಓಕೆ, ಇಲ್ಲಿ ಸೇಮ್ ಲೈಕ್ ಟರ್ಮ್ಸ್ ಇದಾವಲ್ಲ. ಸೊ 4/3 ಮೈನಸ್ 8/3 ಮೈನಸ್ 4/3, ಅದಾದಮೇಲೆ 9/4 ಮೈನಸ್ 1/4 8/4. ಓಕೆ, ಸೊ ಇದು ಫರ್ದರ್ ಆಗಿ 2/1 ಆಗುತ್ತೆ. ಸೊ ಟೋಟಲ್ LCM ತಗೊಂಡ್ರೆ ಕೆಳಗಡೆ 3ನೇ ಬರುತ್ತೆ, ಮೇಲ್ಗಡೆ 6 minus 4 2. ಓಕೆ, ನೆಕ್ಸ್ಟು ಮೀನು ಈಸ್ 38 years old. ಮೀನು ಅನ್ನೋರು 38 ಇದ್ದಾರೆ. ಹರ್ ಡಾಟರ್ ಈಸ್ 8 years old. ಡಾಟರ್ 8 years old. ಡಿಫ್ರೆನ್ಸು 30. ಇನ್ ಹೌ ಮೆನಿ ಇಯರ್ಸ್ ವಿಲ್ ಮೀನು ಬಿ ಡಬಲ್ ಹರ್ ಡಾಟರ್ಸ್ ಏಜ್? ಜೀವನದಲ್ಲಿ ಡಿಫ್ರೆನ್ಸ್ ಅನ್ನೋದು 60 ಇದ್ದಾಗ ಮಾತ್ರ ಆಗ್ತಾರೆ. ಸೊ ಜೀವನದಲ್ಲಿ ಡಬಲ್ ಆಗಲಿ ತ್ರಿಬಲ್ ಆಗಲಿ ಓನ್ಲಿ ಒನ್ ಟೈಮ್ ಆಗ್ತಾರೆ. ಅದು ಯಾವಾಗ ಅಂತ ಅಂದರೆ ಅವ್ರ ಡಿಫ್ರೆನ್ಸು ಮ್ಯಾಚ್ ಆದಾಗ. ಸೊ ಅವ್ರ ಡಿಫ್ರೆನ್ಸು 30. ಸೊ ಅವರು ಡಬಲ್ ಯಾವಾಗ ಆಗ್ತಾರೆ ಅಂತಂದರೆ 30 ಇರೋ 60 ಆಗಬೇಕು. 30 ಇರೋ 60 ಆಗಬೇಕಂದ್ರೆ 22 years ಆಗಬೇಕು. ಇವಾಗೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ, ಅಷ್ಟೇ ಬರುತ್ತೆ. ಸೊ ಜೀವನದಲ್ಲಿ ಟ್ವೈಸು ಥ್ರೈಸು ಓನ್ಲಿ ಒಂದ್ಸಲ ಆಗುತ್ತೆ. ಸೊ ಡಿಫ್ರೆನ್ಸ್ ಇದೆಯಲ್ಲ ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಅದೇ ಥ್ರೈಸ್ ಕೊಟ್ಟಿದ್ರೆ 30 into 90 ಅಂದರೆ ಇವ್ರಿಗೆ 90 years ಬಂದಾಗ ಅವ್ರ ಡಾಟರು 3 years ಅಂದರೆ 3:1 ರೇಷದಲ್ಲಿ ಇರ್ತಾಯಿದ್ರು. ಓಕೆನಾ? ಓಕೆ, ನೆಕ್ಸ್ಟ್ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಕವರ್ಸ್ 700 kilometer in 5 hours. ಸೊ 700 kilometer in 5 hours ಅಂತೆ. ಸೊ ಅದ್ರ ಸ್ಪೀಡ್ ಏನಾಗುತ್ತೆ ಶತಾಬ್ದಿ ಎಕ್ಸ್ಪ್ರೆಸ್ಸು 140 km/h. ಸೊ 5 1s 5, ಅದಾದಮೇಲೆ 20 ಇರುತ್ತೆ, 5 4s 20. ಸೊ 140 into 5 ಮಾಡಿದ್ರೆ 700 ಬರುತ್ತೆ. ನೆಕ್ಸ್ಟು ಅನದರ್ 101 and another 1012 in 11 hours. ಓಕೆ, ಈ 700 ಅನ್ನೋದು 5 hours ಹೋಗಿದೆ, ಇನ್ನೊಂದು 1012 km ಅನ್ನೋದು 11 hours ಹೋಗಿದೆ. ವಾಟ್ ಈಸ್ ದ ಆವ್ರೇಜ್ ಸ್ಪೀಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಆವ್ರೇಜ್ ಸ್ಪೀಡ್ ಎಲ್ಲ ಕೇಳ್ತಾರೆ. ನಾವು ಡೈರೆಕ್ಟಾಗಿ ಡಿಸ್ಟೆನ್ಸ್ ಬೈ ಟೈಮ್ ಮಾಡಿಕೊಂಡ್ರೆ ಸ್ಪೀಡ್ ಬರುತ್ತೆ, ಬಟ್ ಅವರು ಮೀಟರ್ಸಲ್ಲಿ ಕೇಳ್ತಾರೆ. ಇಂಟು 5/18 ಮಾಡೋಣ. ಸೊ 700 ಪ್ಲಸ್ 1012 2171 1712 ಡಿವೈಡೆಡ್ ಬೈ ಎಷ್ಟು ಅವರ್ಸು? 16 hours. ಸೊ 16 1s 16, ಆಮೇಲೆ 112 ಬಂತು. ಸೊ 112 ಯಾವುದಿಂದ ಆಗುತ್ತೆ? 16 6 60 96. ಸೊ 96 ಪ್ಲಸ್ 16 112 ಬಂತಲ್ಲ. ಸೊ 17ಇಂದ ಅಲ್ಲ 107ಇಂದ. ಓಕೆ, ಸೊ 107 into 5/18. ಸೊ 107 into 5 535 535 ಡಿವೈಡೆಡ್ ಬೈ 18. 3ಇಂದ ಹೋಗುತ್ತಾ? 25 ಹೋಗಲ್ಲ. ಸೊ ಆಪ್ಷನ್ಸ್ ನೋಡಿದ್ರೆ ಕೆಳಗಡೆ 5 ಇದೆ. 18 into 107 into 5 535. 18 into 107 ಬರಲ್ಲ. ಸೊ 107 ಬಂದಿಲ್ಲ ಅಂದರೆ 27 ಬರಲ್ಲ. ಸೊ ಮಿಕ್ಕಿದ್ದೀವಿ ಎರಡರಲ್ಲಿ. ಸೊ ಇವೆರಡರಲ್ಲೂ ಒಂದು ಕೆಳಗಡೆ 5 ಇದೆ. 5 ಯಾವುದರಿಂದ ಮಾಡಿದ್ರೂ 2 5s 15, 3 5s 15, 2 5s 10 ಬರುತ್ತೆ. 5ಇಂದ ಯಾವುದು 18 ಬರಲ್ಲ. ಸೊ ಇದು ಕೂಡ ನಮ್ಮ ಆಪ್ಷನ್ ಆಗಿಲ್ಲ, ಇದೊಂದೇ ಆಗಿರುತ್ತೆ. ಸೊ ಡಿವೈಡ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಸೊ ಸಿಂಪಲ್ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿರಲ್ಲ. ಯಾವುದು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಆಗೋಗುತ್ತೆ. ಸೊ ನೆಕ್ಸ್ಟು, ಇನ್ ಎ ಕಂಪನಿ ಎ ಪೀಸ್ ಆಫ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ 4, 6 and 18 days ಅಲೋನ್ ಬೈ R, S and T. R ಅನ್ನೋನು 4 ದಿವಸ ಮಾಡ್ತಾನೆ, S ಅನ್ನೋನು 6 days ಮಾಡ್ತಾನೆ, T ಅನ್ನೋನು 18 days ಮಾಡ್ತಾನಂತೆ. ಇನ್ ಹೌ ಮೆನಿ ಡೇಸ್ ವಿಲ್ ದ ವರ್ಕ್ ಬಿ ಕಂಪ್ಲೀಟೆಡ್ ಇಫ್ ದೇ ವರ್ಕ್ ಟುಗೆದರ್? ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 18 2s 36, 36 ಎಲ್ಲದರಲ್ಲಿ ಹೋಗುತ್ತೆ. ಸೊ 18 2s 6 6s 4 9s 36 ಟೋಟಲ್ ವರ್ಕು. ಸೊ 9 6 15 17. ಸೊ 36/17 2.2/17. ಸೊ 0.0 ಹಾಕ್ಕೊಂಡು 17 1s 17 ಬರೋದು. ಸೊ 4 ಅಂತೂ ಬರಲ್ಲ. ಸೊ 2.12. ಓಕೆ, ಸೊ ನೆಕ್ಸ್ಟ್ ಸಮ್ಮು. ಇನ್ನೇ ಟ್ರಯಾಂಗಲ್, ಈ ಒಂದು ಟ್ರಯಾಂಗಲ್ ಅಂದ್ಕೊಳ್ಳಿ, ಎ ಬಿ ಸಿ.
ಓಕೆ, ಇದು ಟ್ರಯಾಂಗಲ್ ABC ಇದೆ, ಆ್ಯಂಗಲ್ A 90 ಡಿಗ್ರಿ ಇದೆ, ಇದು ಆ್ಯಂಗಲ್ A. ಸೊ ಇದು B, ಇದು C. AC 5 ಸೆಂಟಿಮೀಟರ್, A ಇಂದ C 5 ಸೆಂಟಿಮೀಟರ್ ಅಂತೆ, BC 9 ಸೆಂಟಿಮೀಟರ್ ಅಂತೆ. ಇನ್ ಟ್ರಯಾಂಗಲ್ PQR ಓಕೆ, P 90 ಡಿಗ್ರಿ, ಇದು 90 ಡಿಗ್ರಿ, PR 3 ಸೆಂಟಿಮೀಟರ್, QR 8 ಸೆಂಟಿಮೀಟರು. ಒಂದು ನಿಮಿಷ, AC 5, BC 9. ನೆಕ್ಸ್ಟ್ ಈಗ ಏನು ಕೇಳ್ತಾ ಇದ್ದಾರೆ? ಸೊ ಅವ್ರೇನು ಕೇಳೇ ಇಲ್ಲ. ಓಕೆ, ದೆನ್ ಟ್ರಯಾಂಗಲ್ ABC ಈಸ್ ಈಕ್ವಲ್ಸ್ ಟು PQR, ABC ಇಸ್ ನಾಟ್ ಈಕ್ವಲ್ಸ್ ಟು PQR. ಸೊ ಇಲ್ಲಿ 5 ಇದೆ, 9 ಇದೆ, 3 ಇದೆ, 8 ಇದೆ. ಸೊ ಅದು ಈಕ್ವಲ್ ಅಂತ ಇರಲ್ಲ. ಸೊ ಕಾಂಗ್ರೆನ್ಸ್ ಅಪ್ರಾಕ್ಸ್ ಕೂಡ ಇರಲ್ಲ. ಸೊ ನಮ್ಮ ಆನ್ಸರ್ ಇದು. ಇದಂದರೆ ಅಪ್ರಾಕ್ಸಿಮೇಟ್ ಹತ್ರ ಇದ್ದರೆ ಇದು ಯೂಸ್ ಮಾಡ್ಕೊತಾರೆ. ಇದು ನಾಟ್ ಈಕ್ವಲ್ಸ್ ಕೊಟ್ಟವ್ರೆ, ಇದು ಈಕ್ವಲ್ಸ್ ಕೊಟ್ಟವ್ರೆ, ಇದು ಅಪ್ರಾಕ್ಸಿಮೇಟ್ ಅಲ್ವೇ ಅಲ್ಲ ಅಂತ ಕೊಟ್ಟವ್ರೆ. ಅಪ್ರಾಕ್ಸಿಮೇಟ್ ಅಲ್ವೇ ಅಲ್ಲ. ಸೊ ಇವೆರಡು ಕಾಂಗ್ರೆಂಟ್ ಅಲ್ಲ, ಅದಕ್ಕೆ ಈ ಆನ್ಸರ್ ಬರುತ್ತೆ. ಕಾಂಗ್ರೆಂಟ್ ಅಂದರೆ ಸೇಮ್ ಸೈಡ್ಸ್ ಸೇಮ್ ಈಕ್ವಲ್ ಆಗಿದ್ರೆ ಇದು ಬರ್ತಿತ್ತು. ಓಕೆ, ಪಕ್ಕ ಈಕ್ವಲ್ ಆಗಿದ್ದರೆ ಇದು ಬರ್ತಿತ್ತು. ಈಕ್ವಲ್ ಅಲ್ಲ ಅಂತ ಅಂದರೆ ಇದು ಬರ್ತಿತ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಫಾಲೋಯಿಂಗ್ ಡಯಾಗ್ರಾಮ್ ಶೋಸ್ ದ ರೈನ್ಫಾಲ್ ಓವರ್ 2 years. ವಿಚ್ ಆಫ್ ದ ಫಾಲೋಯಿಂಗ್ ಮಂತ್ ಶೋಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಚೇಂಜ್? ಓಕೆ, ಸೊ ಜನವರಿಲಿ ಏನಿದೆ 35, 55, 20 ಡಿಫ್ರೆನ್ಸು. ಮಾರ್ಚಲ್ಲಿ 25, 45. ಸೊ 25, 45 ಇಲ್ಲಿ ಕೂಡ 20ನೇ. ಸೊ ಮೇಯಲ್ಲಿ 45, 75, ಸೊ 30. ಅದಾದಮೇಲೆ ಸೊ ಇವೆಲ್ಲ ಇನ್ನೂ ಚಿಕ್ಕದಾಗಿದ್ದಾವೆ. ಸೊ ಇಷ್ಟಲ್ಲೇ ಆನ್ಸರ್ಸ್ ಇರುತ್ತೆ. ಸೊ ನಾವು ಇನ್ನೊಂದು ಹುಷಾರಾಗಿ ನೋಡ್ಕೊಬೇಕು. ಇಲ್ಲಿ ಬೇಸು ಬಂದು 35. ಸೊ 35ಇಂದ ಇಲ್ಲಿ ಬೇಸು 35 20 ಇದೆ. ಇಲ್ಲಿ ಬೇಸೇನು 25 ಇದೆ. 25 20 ಜಾಸ್ತಿ ಬರುತ್ತೆ. ಓಕೆ, 1/5 ಅಂತ ಅಂದರೆ 1 ಅಂತಂದರೆ 25% ಬಂದ್ಬಿಡುತ್ತೆ. ಓಕೆ, ಸಾರಿ 20% ಬಂದ್ಬಿಡುತ್ತೆ. ಇವೆಲ್ಲ ಅಷ್ಟೊಂದು ಪರ್ಸೆಂಟ್ ಬರೋಲ್ಲ. ಸೊ ಇದು 30 ಡಿಫ್ರೆನ್ಸ್ ಇದೆ. ಆದರೆ ಎಷ್ಟರಲ್ಲಿ 30 ಡಿಫ್ರೆನ್ಸ್ ಇದೆ? 45ಇಂದ. ಸೊ ಇದು ಕೂಡ ಅಷ್ಟೇ 2/3. ಸಾರಿ, ಇದು 80% ಅಲ್ವಾ? ಸೊ ಇದು 66%. ಸೊ 80% ಇರೋದೇ ಹೈಯೆಸ್ಟ್ ಮಾರ್ಚ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. P ಕೊಟ್ಟಿದ್ದಾರೆ √2 + 1 ಡಿವೈಡೆಡ್ ಬೈ √2 - 1. Q ಕೊಟ್ಟಿದ್ದಾರೆ √2 - 1 ಡಿವೈಡೆಡ್ ಬೈ √2 + 1. ಸೊ ಇಲ್ಲಿ ನಮ್ಗೆ ಕೇಳ್ತಾರೆ P² + Q² ಡಿವೈಡೆಡ್ ಬೈ Q + P. ಸೊ ಇದು LCM ತಗೊಂಡ್ರೆ ಏನು ಬರುತ್ತೆ ನಮಗೆ ಫೈನಲ್ ಆಗಿ? P × Q, ಇಲ್ಲಿ ಮೇಲ್ಗಡೆ PQ + Q³. ಇಲ್ಲಿ ನೋಡಿ P × Q, ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಪ್ಲಸ್ಸು ಮೈನಸ್ ಇದೆ, ಮೈನಸ್ಸು ಪ್ಲಸ್ ಅಂದರೆ ಇದ್ರದ್ದು ರೆಸಿಪ್ರೋಕಲ್ಲೇ ಇದಾಗಿದೆ. ಕರೆಕ್ಟ್ ಅಲ್ವಾ? ಇದೇನು ಹೆಂಗಿದೆ? ಇದು P + 1/P ಥರ ಇದೆ. ಕರೆಕ್ಟ್ ಅಲ್ವಾ? ಇದ್ರದ್ದು ರೆಸಿಪ್ರೋಕಲ್, ಇದ್ರದ್ದು ಉಲ್ಟಾ ಏನು? Q ಉಲ್ಟಾ ಕೊಟ್ಟಿದ್ದಾರೆ, ಇದ್ರದ್ದು ಉಲ್ಟಾ ಇದು ಕೊಟ್ಟಿದ್ದಾರೆ ಅಂದರೆ 1/P. ಓಕೆ, ಅವಾಗ ಅದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ P ಕ್ಯಾನ್ಸಲ್ ಆದರೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ? 1 ಬರುತ್ತೆ. ಸೊ ಇದು ಬಿಟ್ಬಿಡಿ. ಇವಾಗ ನಮಗೆ ಇದು ಬೇಕು. ಓಕೆ, ಇಲ್ಲಿ ನಮಗೆ P ಮತ್ತು Q. ಸೊ ಇಲ್ಲಿ ನೋಡಿ P + 1/P ಕೊಟ್ಟಿದ್ದಾರೆ, ಇಲ್ಲಿ PQ ಕೇಳ್ತಿದ್ದಾರೆ. ಸೊ ನಾವು ಈ ಥರ ಅನ್ಕೊಬೋದಲ್ಲ, P + 1/P³. ನಾವು ಇದನ್ನು ಕಂಡು ಹಿಡಿದ್ವಲ್ಲ, x + 1/x ಮತ್ತು x³ + 1/x³. ಸೇಮ್ ಅದೇ ಥರನೇ. ಓಕೆ, ಇವಾಗ P + 1/P ಕಂಡುಹಿಡಿಯೋಣ ಫಸ್ಟು. ಸೊ P ಏನಿದೆ? √2 + 1 ಡಿವೈಡೆಡ್ ಬೈ √2 - 1. ಡಿನಾಮಿನೇಟ್ರಲ್ಲಿ √2 ಇರೋಂಗಿಲ್ಲ. ಸೊ √2 ಯಾವತ್ತೂ ಡಿನಾಮಿನೇಟ್ರಲ್ಲಿ ಇರೋಂಗಿಲ್ಲ. ಸೊ √2 + 1 ಸಾರಿ -1 ಡಿವೈಡೆಡ್ ಬೈ √2 - 1. ಓಕೆ, ಸರಿ ಇಲ್ಲಿ ಪ್ಲಸ್ಸು, ಇಲ್ಲಿ ಕೂಡ ಪ್ಲಸ್ಸೇ. ಸೊ ಇದೇನಾಯಿತು ನಮಗೆ ಕೆಳಗಡೆ A² A + B × A - B ಅಂದರೆ ಏನು? A² - B². A² ಅಂತ √2² ಕ್ಯಾನ್ಸಲ್ ಆದರೆ 2 ಆಗುತ್ತೆ. 2 - 1 1. ಸೊ ಕೆಳಗಡೆ 1 ಬಂತು ಡಿನಾಮಿನೇಟ್ರಲ್ಲಿ. ಮೇಲ್ಗಡೆ ನ್ಯೂಮರೇಟರಲ್ಲಿ √2 + 1 √2 + 1 ಅಂತ ಅಂದರೆ ಇದ್ರದ್ದು ಸ್ಕ್ವಯರು. ಸೊ ಇದ್ರದ್ದು ಸ್ಕ್ವಯರ್ ಏನು? √2 + 1 ಹೋಲ್ ಸ್ಕ್ವೇರ್. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ? A² + B² + 2AB. A² ಅಂತಂದರೆ 2 + B² ಅಂತಂದರೆ 2 × √2 × 1. ಸೊ 2 √2. ಓಕೆ, ಪ್ಲಸ್ 1² ಅಂತಂದರೆ 1. ಸೊ ಟೋಟಲ್ ಎಷ್ಟು ಬಂತು? 3 + 2 √2 ಬಂತು. ಕೆಳಗಡೆ ಡಿವೈಡ್ ಬೈ 1 ಅಂತಂದರೆ ಸೇಮ್ ವ್ಯಾಲ್ಯೂನೇ ಬರುತ್ತೆ. P ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ. ಅದೇ ಥರ 1/P ಅಂತ ಅಂದರೆ Q ವ್ಯಾಲ್ಯೂ ಕಂಡುಹಿಡ್ಕೊಬೇಕು ಅಂತಂದರೆ Q ವ್ಯಾಲ್ಯೂ ಕಂಡುಹಿಡ್ಕೊಂಡಾಗ ಇಲ್ಲಿ ಮೈನಸ್ ಇರೋದ್ರಿಂದ ಇದು 3 - 2 √2 ಬರುತ್ತೆ. ಸೊ ಇವೆರಡು 1/P ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗೋಗುತ್ತೆ. ಉಳಿಯೋದೇನು? 3 + 3 6. ಓಕೆ,
ಸೊ ನಮಗೆ ಈ ವ್ಯಾಲ್ಯೂ ಬಂತು 6. ಇವಾಗ ಇದನ್ನು ಕಂಡುಹಿಡಿಬೇಕಂದ್ರೆ ಕೆ ಕ್ಯೂಬ್ ಪ್ಲಸ್ ಇರೋದ್ರಿಂದ ಮೈನಸ್ ಮಾಡ್ತೀವಿ, -3k. ಸೊ 6 ಕ್ಯೂಬ್ ಅಂತಂದರೆ 216 ಮೈನಸ್ 3 ಇಂಟು 6 ಅಂತಂದರೆ 18, 198. ಓಕೆ. ಸೊ ನೆಕ್ಸ್ಟು ಫೈಂಡ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಕಾಸ್ 120 ಡಿಗ್ರಿ. ಸೊ ಕಾಸ್ 120 ಡಿಗ್ರಿ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೊ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ನಮಗೆ 90 ಮೈನಸ್ಸೇ ಬರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ 90 ಪ್ಲಸ್ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಯಾವ್ದ್ಯಾವುದು ಪ್ಲಸ್ಸು? ಸೊ ನಮಗಿಲ್ಲಿ ಸೈನು ಮತ್ತು ಕೊಸಿಕೆಂಟು ಮಾತ್ರ ಪ್ಲಸ್ಸು, ಕಾಸ್ ಮೈನಸ್ ಇರುತ್ತೆ. ಸೊ ಕಾಸ್ ಕಾಂಪ್ಲಿಮೆಂಟ್ರಿ ಯಾವುದು? ಸೈನು. ಸೊ ಕಾಸ್ ಇದು ಸೈನ್ ಆದಾಗ ಮೈನಸ್ ಸೈನ್ ಆಗುತ್ತೆ. ಮೈನಸ್ ಸೈನ್ 30 ಡಿಗ್ರಿ, 90 ಪ್ಲಸ್ 30 120 ಡಿಗ್ರಿ. ಸೈನ್ 30 ಡಿಗ್ರಿ ಎಷ್ಟು? 1/2. -1/2 ಅಂತಂದರೆ -0.5. ಸೊ ನೆಕ್ಸ್ಟು ಎ ಕೋನ್ ಅಂಡ್ ಎ ಸಿಲಿಂಡರ್ ವಿತ್ ಈಕ್ವಲ್ ರೇಡಿಯೈ ಹ್ಯಾವಿಂಗ್ ಈಕ್ವಲ್ ವಾಲ್ಯೂಮ್ಸ್ ದ ರೇಷಿಯೋ ಆಫ್ ದರ್ ಹೈಟ್ಸ್ ಅಂತ. ಕೋನು 1/3 πr² ಹೈಟು, ಇದು ಫಾರ್ಮುಲಾ ವಾಲ್ಯೂಮ್ಗಾಗಲಿ ಇನ್ನೊಂದಕ್ಕಾಗಲಿ. ಸಿಲಿಂಡರ್ಗಾದರೆ ಬರೀ πr² ಹೈಟು, ಇದು ಹೈಟ್ 1 ಹೈಟ್ 2 ಅನ್ಕೋಣ. ಸೊ πr² ಕ್ಯಾನ್ಸಲ್ ಆದರೆ ಈ 3 ಈ ಕಡೆಗೆ ಹೋದರೆ 3h2 1 ಆಗುತ್ತೆ. ಬಟ್ ಈಗ ಆಪೋಸಿಟ್ ಏನಿರುತ್ತೋ ಅದರದ್ದು ನಮಗೆ ರೇಷಿಯೋ ಆಗುತ್ತೆ. ಸೊ h1/h2 ಏನಾಗುತ್ತೆ? h1 ಆಪೋಸಿಟ್ ಏನು 3 ಇದೆ, h2 ಆಪೋಸಿಟ್ ಏನು 1 ಇದೆ. ಸೊ 3:1. ಸೊ ನೆಕ್ಸ್ಟು ಚೆನ್ನಾಗಿದೆ ಡಯಾಗ್ರಾಮ್ ಸೈಕಲ್ ಥರ. ಅಬ್ಸರ್ವ್ ದ ಗಿವನ್ ಫಿಗರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸೆಂಟರ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬೇಕಂತೆ. ಸೊ ಈ ಥರ ಯಾವಾಗಾದ್ರು ಕೊಟ್ಟಾಗ ಏನು ತಲೆ ಕೆಡಿಸ್ಕೊಂಡು ಫಾರ್ಮುಲಾ ಏನು ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಬಿಡೋದು. ಇವಾಗ ನೋಡಿ, ಇದು 3 ಸೆಂಟಿಮೀಟ್ರ್ ಇದೆ. ಓಕೆ, ಇದೇನೋ ಬಿಗ್ ಸರ್ಕಲ್ಲು, ಇದು ಚಿಕ್ಕ ಸರ್ಕಲ್ಲು. ಸೊ ಇದಕ್ಕೆ ಸ್ಟ್ರೈಟಾಗಿ ಈ ಲೈನ್ ಇದೆಯಲ್ಲ, ಈ ಲೈನ್ಗೆ ಪ್ಯಾರಲಲ್ಲಾಗಿ ಒಂದು ಲೈನ್ ಬಿಡಿಸಿದ್ರೆ ಓಕೆ, ಆವಾಗ ಇದು 3 ಸೆಂಟಿಮೀಟ್ರ್ ಇದ್ದಾಗ ಇದೆಷ್ಟಿರುತ್ತೆ? 3 ಸೆಂಟಿಮೀಟ್ರೇ ಇರುತ್ತೆ. ಇದೆಷ್ಟಿರುತ್ತೆ? 5 ಸೆಂಟಿಮೀಟ್ರ್ ಇರುತ್ತೆ. ಇದು 5 ಇದ್ದಾಗ, ಇದು 12 ಇದ್ದಾಗ ಇದೇನಾಗುತ್ತೆ? ಇದು ಯಾವತ್ತೂ ಜಾಸ್ತಿ ಲೆಂತ್ ಇರೋದು. ಹೈಪೋಟಿನಸ್ ಥಿಯರಮ್ ಯೂಸ್ ಮಾಡಿಕೊಂಡು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಹೈಪೋಟಿನಸ್ ಕಂಡುಹಿಡಿದ್ರೆ ಮುಗೀತು. ಸೊ 12² + 5², 12² 144 + 5² 25. ಎಷ್ಟು ಬಂತು? 13. ಓಕೆ, ಈ ಥರ ಯಾವಾಗ ಕೊಟ್ಟರೆ ಈ ಥರ ಆರಾಮಾಗಿ ಮಾಡಿ. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಈ ಸೆಂಟರ್ಗೆ ಇದಿರುತ್ತಲ್ಲ, ಸೆಂಟರಿಂದ ಸೆಂಟರ್ಗೆ ಅದಕ್ಕೆ ಪ್ಯಾರಲಲ್ ಆಗಿ ಬಿಡಿಸ್ಕೊಳ್ಳಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 3 ಸೆಂಟಿಮೀಟರ್ ಇದ್ದಾಗ ಇಲ್ಲಿ ಕೂಡ 3 ಸೆಂಟಿಮೀಟರ್. ನೀವು ಲೈನ್ ಯಾವ್ದು ಬಿಡಿಸ್ತಾ ಇರ್ತೀರೋ ಅದು ಹೈಪೋಟಿನಿಯಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಕ್ವಾಂಟಿಟಿ ಆಫ್ ವೇರಿಯಸ್ ಫುಡ್ ಐಟಮ್ ಯೂಸ್ಡ್ ಬೈ ರೆಸ್ಟೋರೆಂಟ್ ಡ್ಯೂರಿಂಗ್ ದ 4 months ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ದ ಆವ್ರೇಜ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಸಿ ಯೂಸ್ಡ್ ಡ್ಯೂರಿಂಗ್ ಆಲ್ ದ 4 months ಟುಗೆದರ್? ವಾಟ್ ಈಸ್ ದ ಆವ್ರೇಜ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಸಿ? ಸೊ ಫುಡ್ ಐಟಮ್ ಸಿ ಆವ್ರೇಜ್ ಬೇಕು. ಸೊ 200, 400, 600, 900, ಆಮೇಲೆ 80 + 90, ಅಲ್ಲೊಂದು 20, ಅಲ್ಲೊಂದು 70, 170, 80, 250, 260, 5, 270, 0, 7, 9, 10, 11 ಡಿವೈಡೆಡ್ ಬೈ 4. ಸೊ 4 2s 8. ಸ್ಟಾರ್ಟಿಂಗ್ 2 ಬರಬೇಕು, 3 2 ಐತೆ. ಓಕೆ, 1170 ಡಿವೈಡೆಡ್ ಬೈ 4, 4 2s 8, 9 10 11, 4 9 29. ಓಕೆ. ಸೊ ನೆಕ್ಸ್ಟ್ ಫೈಂಡ್ ದ ಫೋರ್ತ್ ಪ್ರೊಪೋರ್ಷನಲ್. 144 divided by 192 into 216 divided by x. ಸೊ 192 into 216 divided by 144 is equals to x ಬರುತ್ತೆ. ಸೊ ಇದು 12ಇಂದ ಹೋಗುತ್ತಾ? 12ಇಂದ ಹೋಗುತ್ತೆ. ಸೊ 12 12s 12 1s 12, 72, 12 5s 60, 12 6s 72. ಸೊ ಮತ್ತೆ 4 3s 4 4s 3 1s 3 7s 3 2s. ಸೊ 72 into 4, 88. So next, simplify the following expression. So 10 to the 20, 23 by 10. Okay, 23 by 10 plus 5 to the 10, 13 by 5. So LCM is 10 ಬರುತ್ತೆ. So 23 plus 26, 46, 49 by 10. ಓಕೆ, ಇದು ಫುಲ್ ಏನು ಬಂತು? 49 by 10. ಓಕೆ, ನೆಕ್ಸ್ಟ್ ಇದು ಇಲ್ಲಿ ಫಸ್ಟು ಡಿವೈಡ್ ಐತೆ. ಸೊ 5 1s 5 + 2 7, 7 by 5. ಸೊ ಇದನ್ನು ಮಾಡ್ತಾ ಇದ್ದೀನಿ ನಾನು. 1/5 ಡಿವೈಡೆಡ್ ಬೈ 7 by 5. ಸೊ 5 5 ಕ್ಯಾನ್ಸಲ್ ಆದರೆ 1/7. ಸೊ ಇದು 1/7 ಇದೆ. 1/7 - 2/7.
ಯಾವುದು ಇಷ್ಟು ವ್ಯಾಲ್ಯೂ 1/7 ಮೈನಸ್ 2/7 ಈ ವ್ಯಾಲ್ಯೂ 49/10. ಸೊ ಇದು ಫಸ್ಟ್ ಇದು ಇಂಟು ಮಾಡಬೇಕು. ಸೊ 3/7 ಇಂಟು 49/10 7 7s 49 3 7s 21/10 ಅದಾದಮೇಲೆ 7 ಇದೆ. ಸೊ 7/10 ಡಿವೈಡೆಡ್ ಬೈ 25/10 10 10 ಕ್ಯಾನ್ಸಲ್ ಆದರೆ 7/21 ಅಂತಂದರೆ 7 7 3s 1/3. ಸೊ ಈ ವ್ಯಾಲ್ಯೂ ಏನು ಬಂತು 1/3. ಸೊ 1/3 ಪ್ಲಸ್ ಇದು 1/7 ಮೈನಸ್ 2/7. ಸೊ ಕೆಳಗಡೆನೋ 21 ಬರುತ್ತೆ. ಸೊ 3 ಎಷ್ಟು 3 7s 7 ಪ್ಲಸ್ 7 7 ಕ್ಯಾನ್ಸಲ್ ಆದರೆ ಪ್ಲಸ್ 1 ಮೈನಸ್ 2. ಸೊ ಓಕೆ 7 3s 21 ಅಲ್ವಾ. ಸೊ ಇದು 3 ಇದು 6 10 ಮೈನಸ್ 6 4/21. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಇದು ಡೈರೆಕ್ಟಾಗಿ ನೆನ್ಪಿಟ್ಕೊಂಬಿಡಿ. tan a ಮೈನಸ್ ಬಿ ಇಷ್ಟೆಲ್ಲ ಕೊಟ್ಟಿದೆ. ಫೈನ್ ದ ವ್ಯಾಲ್ಯೂ ಆಫ್ tan 15 ಡಿಗ್ರಿ. tan 15 ಡಿಗ್ರಿ 2 ಮೈನಸ್ √3. ಓಕೆ, ಇದು ಏನು tan 15 ಡಿಗ್ರಿ ವ್ಯಾಲ್ಯೂ. tan 75 ಡಿಗ್ರಿ ವ್ಯಾಲ್ಯೂ ಏನು 2 ಪ್ಲಸ್ √3. ಓಕೆ, ಇವೆರಡು ನೆನ್ಪಿಟ್ಕೊಳ್ಳಿ, ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ. ಸೊ ನೆಕ್ಸ್ಟು ಸುರೇಶ್ ಆ್ಯಂಡ್ ಅನಿಲ್ ಆರ್ ವರ್ಕಿಂಗ್ ಆನ್ ಎ ಸ್ಪೆಷಲ್ ಪ್ರಾಜೆಕ್ಟ್. ಸುರೇಶ್ ಟೇಕ್ 5 hours ಟು ಟೈಪ್ 40 pages. ಓಕೆ, ಸುರೇಶ್ ಅನ್ನೋರು 40 pages ಟೈಪ್ ಮಾಡೋಕ್ಕೆ 5 hours ತೊಗೊತಾರಂತೆ. ಸೊ ಎಫಿಷಿಯನ್ಸಿ 40 ಅಂತ ತೊಗೊಂಡ್ರೆ 5 8s 40 8 ಪರ್ ಅವರ್. ಓಕೆ, 8 pages ಪರ್ ಅವರ್. ನೆಕ್ಸ್ಟು ಅನಿಲ್ ನೀಡ್ 6 hours ಟು ಟೈಪ್ 32. ಸೊ ಅನಿಲು 32/6 ಅಂದರೆ 2 1s 2 6s 2 3s. ಓಕೆ, 16 3/hour ಬೇಕು. ಓಕೆ, ಇದು 8 pages ಪರ್ ಅವರ್. ಇದು ಇವರು 16/3 pages ಪರ್ ಅವರ್. ಈಗ ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ದೆಮ್ ಟು ಟೈಪ್ ಎ 110 pages ಅಸೈನ್ಮೆಂಟ್ ಇಫ್ ದೇ ವರ್ಕ್ ಆನ್ 2 different computers. ಅಥವಾ ಹಿಂಗೆ LCM ತೊಗೊಂಡಿರಿ, 40ಗೂ 32ಗೆ LCM ತೊಗೊಂಡ್ರೆ ಸೊ ಇದು 8 4s 32 8 5s 40 32 ಅನ್ನೋದು 40ಇಂದ ಹೋಗಲ್ವಲ್ಲ. ಓಕೆ, 42s 80 LCM ಮಾಡೋಣ ತಾಳಿ. 8 5s 40 8 4s 32 5 4s 20 28s 160. ಸೊ ಟೋಟಲ್ ವರ್ಕು 160. ಸೊ ಇವಾಗ 32 ಇಂಟು 5. ಸೊ 5 ಪಾರ್ಟ್ಸು ಇವನು 4 ಪಾರ್ಟ್ಸ್ ಮಾಡ್ತಾನೆ. ಓಕೆನಾ, ಇದು ಎಫಿಷಿಯನ್ಸಿ. ಓಕೆ, ಇದೆಲ್ಲ ಎಫಿಷಿಯನ್ಸಿ, ಇದು ಎಫಿಷಿಯನ್ಸಿ. 4 pages ಪರ್ ಅವರು 5 pages ಪರ್ ಅವರು. ಓಕೆ, ಇದು ಹಿಂಗೂ ಬರ್ತಿಲ್ಲ. ನಾವು ಟೈಮ್ ಆ್ಯಂಡ್ ವರ್ಕ್ ಮಾಡ್ತಿದ್ವಿ, ಆ ಥರ ಮಾಡೋಣ. ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ಏನು ಮಾಡ್ತಾಯಿದ್ವಿ ಈಗ ನೋಡಿ. ಸುರೇಶ್ ಆ್ಯಂಡ್ ಅನಿಲ್ ಇದ್ದಾರೆ. ಸುರೇಶು 5 hour ಕೆಲಸ ಮಾಡಿ 40 pages ಇದು ಮಾಡ್ಕೊತಾನೆ. ಸೊ ಟೋಟಲ್ ವರ್ಕ್ ನಾನು ಕೆಳಗಡೆ ಬರ್ಕೊತಾ ಇದ್ದೀನಿ. ಸೊ ಇದು ಮೆನ್ನು ಇಂಟು ಡೇಸು ಆ ಥರ ಮಾಡ್ಕೊತಾ ಇದ್ದೀನಿ. ಸೊ ಅನಿಲು ಇಂಟು 6 hours ಮಾಡಿ 32 ಕೆಲಸ ಮುಗಿಸ್ತಾನೆ. ಸೊ ಇವಾಗ ಮಾಡೋಣ. ಸೊ 8 4s 32 8 5s 40 5 5 ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇದು 2 3s 2 2s. ಸೊ 2s ಈಸ್ ಈಕ್ವಲ್ಸ್ ಟು A3. 2s ಈಸ್ ಈಕ್ವಲ್ಸ್ ಟು A3 ಅಂತ ಅಂದರೆ S/A ಏನಾಗುತ್ತೆ ನಮಗೆ, S 3/2. ಸೊ ಎಸ್ ಎಫಿಷಿಯನ್ಸಿ ಸಿಕ್ತು 3, ಎ ಎಫಿಷಿಯನ್ಸಿ ಸಿಕ್ತು ಎಷ್ಟು 2. ಕಾಣಿಸ್ತಿಲ್ವಾ? ಸೊ ಎಸ್ ಎಫಿಷಿಯನ್ಸಿ 3. ಓಕೆ, ಎ ಎಫಿಷಿಯನ್ಸಿ 2. 5 × 5/40 ಈಸ್ ಈಕ್ವಲ್ಸ್ ಟು ಇವನು ಇಷ್ಟು ಅವರ್ ಕೆಲಸ ಇಷ್ಟು ಪೇಜ್ ಮಾಡ್ತಾವನು, ಇವನು ಇಷ್ಟು ಅವರ್ ಕೆಲಸ ಇಷ್ಟು ಪೇಜ್ ಮಾಡ್ತಾವನು. ಸೊ ಇವಾಗ ಟೋಟಲ್ ವರ್ಕು ಎಸ್ ಜಾಗದಲ್ಲಿ ಏನು 3 × 5 ಡಿವೈಡೆಡ್ ಬೈ 40. ಇವನು ಇಷ್ಟು ಮಾಡ್ತಾನೆ. ಅದೇ ಥರನೇ ನಮಗೆ ಕೇಳ್ತಾರಲ್ಲ, ಈಗ 5 ಜನ ವುಮೆನ್ನು 6 ದಿನದಲ್ಲಿ ಮಾಡ್ತಿದ್ರೆ ಇನ್ನು 20 ಜನ ಎಷ್ಟು ಮಾಡ್ತಾರೆ ಅಂತ ಅದನ್ನು ಇಲ್ಲಿ ಹಾಕೊತಾ ಇದ್ದೀನಿ. ಸೊ ಇಬ್ಬರು ಸೇರಿಸಿ ಎಷ್ಟು ಮಾಡ್ತಾರೆ, 5 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಎಷ್ಟು ದಿನದಲ್ಲಿ ಮಾಡ್ತಾರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಎಷ್ಟು ದಿನದಲ್ಲೇ ಅಂದರೆ ಇದು ಅವರ್ಸು ಡಿವೈಡೆಡ್ ಬೈ 110. ಓಕೆ, 10 10 ಕ್ಯಾನ್ಸಲ್ಲು. ಅದಾದಮೇಲೆ ಈ 5 ಕ್ಯಾನ್ಸಲ್ಲು. 11 3s 33 4 × D 4D ಇದಕ್ಕೋಸ್ಕರ D ಬರುತ್ತೆ. 33/4 ಇದಕ್ಕೋಸ್ಕರ D ಬರುತ್ತೆ. ಓಕೆ, ಸೊ 4 8s 32 8s 32 1/4 1/4 ಅಂತಂದರೆ ಮಿನಿಟ್ಸ್ಗೆ 15 minutes. ಓಕೆ,
ಸೊ ನೆಕ್ಸ್ಟ್ ಕ್ವಶನ್, ಎ ಥೀಫ್ ಇಸ್ ಸ್ಪಾಟೆಡ್ ಬೈ ಎ ಪೊಲೀಸ್ಮನ್ ಫ್ರಮ್ ಎ ಡಿಸ್ಟೆನ್ಸ್ ಆಫ್ 210 ಮೀಟರ್. 210 meters ಅಲ್ಲಿ ಪೊಲೀಸು ಕಳ್ಳನ್ನ ನೋಡ್ದ, ಇಬ್ರು ಓಡ್ತಾ ಇದ್ದಾರೆ. ದ ಥೀಫ್ ಆಲ್ಸೋ ಸ್ಟಾರ್ಟೆಡ್ ರನ್ನಿಂಗ್. ಇಫ್ ದ ಸ್ಪೀಡ್ ಆಫ್ ದ ಥೀಫ್, ಕಳ್ಳನ್ ಸ್ಪೀಡ್ 25, ಪೊಲೀಸ್ ಸ್ಪೀಡ್ 32 minus 25 ಅಂತ ಅಂದರೆ 7 ರಿಲೇಟಿವ್ ಸ್ಪೀಡು. ಯಾಕಂದರೆ ಇಬ್ರು ಒಂದೇ ಕಡೆಗೆ ಓಡ್ತಾ ಇರ್ತಾರೆ. 5/18 ಮಾಡಿಕೊಂಡ್ರೆ ನಮಗೆ ಸೆಕೆಂಡ್ಸ್ ಬರುತ್ತೆ ಇವಾಗ. ಓಕೆ, ಸೊ ಇಲ್ಲಿ 18, ಸೊ 5 1s 5 4s 20, 5 2s 7 1s 7 6s. ಸೊ 18 into 6 48, 6 10, 108 seconds. 108 seconds ಹಿಡಿತಾರೆ. ಸೊ 108 ಸೆಕೆಂಡ್ಸಲ್ಲಿ ಇವನು ಎಷ್ಟು ಮೀಟ್ರ್ ಓಡಿರ್ತಾನೆ ಕಳ್ಳ 25 km/h ಓಡ್ತಾ ಇದ್ದಾನೆ. ಸೊ ಪರ್ ಅವರ್ಗೆ 25 km ಓಡ್ತಾ ಇದ್ದಾನೆ ಅಂತ ಅಂದರೆ 108 ಸೆಕೆಂಡ್ಸ್ನ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ, ಮಿನಿಟ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಇಂಟು 25 ಮಾಡಿದ್ರೆ ಬಂದ್ಬಿಡುತ್ತೆ. ಸೊ 5 1s 5, 5 2s 10, 5 5s 25, 12ಇಂದ 108 ಬರುತ್ತೆ 9s. ಸೊ ಅವ್ರು ಮೀಟರ್ಸ್ ಅಲ್ಲಲ್ವ ಕೇಳ್ತಿರೋದು, ನಾವು ಮತ್ತೆ 5/18 ಹಾಕೋಣ. ಇದನ್ನು ಬಿಡಿ, ಇಲ್ಲಿ 18 into 6 ಬಂತಲ್ವ, ಅದನ್ನ ಹಂಗೆ ಹಿಡ್ಕೊಳ್ಳಿ. ಇಂಟು ಅವ್ನು ಓಡ್ತಿರೋದು ಎಷ್ಟು 25 km/h. ಅದನ್ನ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ 5/18 ಹಾಕೊಬೇಕು. 18 ಕ್ಯಾನ್ಸಲ್. ಸೊ 25 5 125, 125 6 750. ಓಕೆ, ಸೊ ನೆಕ್ಸ್ಟ್ ನೋಡಿ, ಸುದೀನ್ ಸೈಕಲ್ಡ್ ಅಟ್ 8.5 km for 4 hours. ಅಂದರೆ ಇಲ್ಲಿ 8 2s 16 17 34 km 4 hours ಅಲ್ಲಿ ಹೋದ ಇಲ್ಲಿ. ಓಕೆ, ನೆಕ್ಸ್ಟು, ದೆನ್ ಟುಕ್ ಆನ್ ಆಟೋ ಆ್ಯಂಡ್ ಟ್ರಾವೆಲ್ 20 km/h ಫಾರ್ 1.5 hour. 20 km/h ಫಾರ್ 1.5 hour ಅಂದರೆ ಇಲ್ಲಿ 30 km ಹೋಗಿದ್ದಾನೆ. ಓಕೆ, 1.5 hours ಅಲ್ಲಿ. ನೆಕ್ಸ್ಟು, ಆ್ಯಂಡ್ ದೆನ್ ವಾಕ್ಡ್ ಅಟ್ 4 km/h ಫಾರ್ 5 hours. ಇನ್ನೊಂದಷ್ಟು 4 km ಹೋಗಿದ್ದಾನಂತೆ, ಅದು ಎಷ್ಟಂತ ಗೊತ್ತಿಲ್ಲ. ಇಫ್ ಸುದೀನ್ಸ್ ಓವರ್ ಆಲ್ ಆ್ಯಾವ್ರೇಜ್ ಸ್ಪೀಡ್ ಫಾರ್ ಎಂಟೈರ್ ಜರ್ನಿ ವಾಸ್ 10 km/h, ವಾಟ್ ಈಸ್ ದ ವ್ಯಾಲ್ಯೂ ಆಫ್ y? ಸೊ ಇದೆಲ್ಲ ಆ್ಯಾವ್ರೇಜ್ ವ್ಯಾಲ್ಯೂ 10 ಆಗಿದ್ದರೆ ಇದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ ಟೋಟಲ್ ಡಿಸ್ಟೆನ್ಸ್ ಗೊತ್ತು ನಮಗೆ. ಇವಾಗ ಆ್ಯಾವ್ರೇಜ್ ಸ್ಪೀಡ್ ಬೇಕು ಅಂತಲೇ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮು. ಸೊ 34 + 30 + 4 ಇಂಟು ಎಕ್ಸು. ಓಕೆ, ಅದಾದಮೇಲೆ ಇದು 5.5 ಪ್ಲಸ್ ಇನ್ನೊಂದಷ್ಟು ಟೈಮು, ಇದು ಎಕ್ಸ್ ಅಂತ ತಗೊಂಡು ಈಕ್ವಲ್ಸು 10. ಓಕೆ, ಸೊ ಇವಾಗ ಇದೇನು ಬರುತ್ತೆ, 34 + 30 + 4x = 55 + 10x ಬರುತ್ತೆ. ಸೊ 4x ಆ ಕಡೆ ಹೋದರೆ 6x ಉಳಿಯುತ್ತೆ. ಸೊ 64 - 55 9. ಸೊ 9 = 6x ಬರುತ್ತೆ. ಸೊ 9/6 = x. ಸೊ 9/6 ಅಂತಂದರೆ 1.5. ಓಕೆ, ನೆಕ್ಸ್ಟು 24th, ಏರಿಯಾ ಆಫ್ ಎ ಸೆಕ್ಟರ್ 1848 and the central angle of the sector 270. Find the radius of the sector circle. ಸೊ ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮುಲಾ ಏನು, θ/360 × πr². ಸೊ 270/360 × 22/7 × r². ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 1848 ಅಂತ. ಸೊ ನೆಕ್ಸ್ಟ್ ಈಗ 9 3s ಅಂದರೆ 9 30s 0 ಕ್ಯಾನ್ಸಲ್ ಆಗುತ್ತೆ. 9 3s 27, 9 4s 36, 11 2s ಇದು 11 1s 11, 74 ಇರುತ್ತೆ. 11 6s 66, ಸೊ 11 8s 88. ಓಕೆ, ಸೊ ಇಲ್ಲಿ ಮೇಲ್ಗಡೆ 3ಇಂದ ಹೋಗುತ್ತೆ, ಮತ್ತೆ ಹೋಗುತ್ತೆ. 3 1s 3 5s 15, 3 6s 18, 2ಇಂದ ಹೋಗುತ್ತೆ, ಮತ್ತೆ ಹೋಗುತ್ತೆ. ಸೊ 2 2s 2 4s ಇಷ್ಟೇ, ಮೇಲ್ಗಡೆ ಎಲ್ಲ ಕ್ಯಾನ್ಸಲ್ ಆಗೋಯ್ತು. 7 4s 28 × 24, 28 × 24, 8 4s 32, 4 2s 8, 8 2s 16, 8 24 25 26 27 27, 4 5 6. ಸೊ ಇದು 672 ಬರ್ತಿಲ್ವಲ್ಲ, ಒಂದು ಸೆಕೆಂಡು. 7 4s 28, 2 2s ಇದು 2 8s 16, ಸಾರಿ 2 8s 16 ಅಂದರೆ ಇಲ್ಲಿ 28. ಸೊ ಆರೇನು 28. ಓಕೆ, ಸೊ ನೆಕ್ಸ್ಟು, ಎ ಮ್ಯಾನ್ ಆ್ಯಂಡ್ ಎ ವುಮೆನ್ ಕ್ಯಾನ್ ಫಿನಿಶ್ ಎ ವರ್ಕ್ ಟುಗೆದರ್ ಇನ್ ಹಾಫ್ ದ ಟೈಮ್ ಟೇಕನ್ ಬೈ ಎ ವುಮೆನ್ ಆ್ಯಂಡ್ ಎ ಬಾಯ್ ಟುಗೆದರ್.
ಅಂದರೆ ಎ ಮ್ಯಾನ್ ಆ್ಯಂಡ್ ಎ ವುಮೆನ್, ಮ್ಯಾನು ಮತ್ತು ವುಮೆನ್ನು ಕ್ಯಾನ್ ಫಿನಿಶ್ ಎ ವರ್ಕ್ ಟುಗೆದರ್ ಇನ್ ಹಾಫ್ ದ ಟೈಮ್ ಟೇಕನ್ ಬೈ, ಇವರು ಹಾಫ್ ದ ಟೈಮ್ ಅಂತ ಅಂದರೆ ಇನ್ನೊಬ್ರು ಯಾರು, ಹಾಫ್ ದ ಟೈಮ್ ಟೇಕನ್ ಬೈ ಎ ವುಮೆನ್ ಆ್ಯಂಡ್ ಎ ಬಾಯ್ ಟುಗೆದರ್. ವುಮೆನ್ನು ಮತ್ತು ಬಾಯ್ ಮಾಡೋದಲ್ಲಿ ಇವ್ರು ಒಂದು ಕೆಲಸ ಮಾಡಿದ್ರೆ ಇವ್ರದಲ್ಲಿ ಅರ್ಧ ಕೆಲಸ, ಇವ್ರು ಒಂದು ಕೆಲಸ. ಸೊ ಇವ್ರದಲ್ಲಿ 2 ಕೆಲಸ, ಇವ್ರಿಗೆ 1 ಕೆಲಸ. ಸೊ 2 ಇಂಟು ಅವ್ರು ಕೊಟ್ಟಿರೋ ಅರ್ಥ ಅದೇನೆ. ಎ ಮ್ಯಾನ್ ಆ್ಯಂಡ್ ಎ ಬಾಯ್, ಎ ಮ್ಯಾನ್ ಆ್ಯಂಡ್ ಎ ವುಮೆನ್ ಕ್ಯಾನ್ ಫಿನಿಶ್ ಎ ವರ್ಕ್ ಟುಗೆದರ್ ಇನ್ ಹಾಫ್ ದ ಟೈಮ್. ಹಾಫ್ ದ ಟೈಮ್ ಅಂತಂದರೆ ಇವ್ರು 1 ಟೈಮಲ್ಲಿ ಮಾಡೋದನ್ನ ಇವ್ರು 2 ಟೈಮ್ಸಲ್ಲಿ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ನೆಕ್ಸ್ಟು, ಎ ಬಾಯ್ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 20 days. ಒಂದು ಬಾಯ್ 20 ಡೇಸಲ್ಲಿ ಕೆಲಸ ಮಾಡ್ತಾನಂತೆ. ಈಕ್ವಲ್ಸ್ 2 ವುಮೆನ್ ಕ್ಯಾನ್ ಫಿನಿಶ್ ಇಟ್ ಇನ್ 30 days. ಅದೇ ಕೆಲಸ ಇಬ್ಬರು ವುಮೆನ್ನು 30 ಡೇಸಲ್ಲಿ ಮಾಡ್ತಾರಂತೆ. ಓಕೆ, ಸೊ ಈಗ ಎಫಿಷಿಯನ್ಸಿ ಕಂಡುಹಿಡಿಯೋಣ. 0 0 ಹೋಯ್ತು. ಅದಾದಮೇಲೆ 2b is equals to 6, 2b is equals to 6w. ಸೊ b by w 6 by 2, 3 by 1. ಸೊ ಬಾಯ್ ಎಫಿಷಿಯನ್ಸಿ ವುಮೆನ್ ಎಫಿಷಿಯನ್ಸಿ ಬಂತು ನಮಗೆ. ಇವಾಗ ಇದಕ್ಕೆ ಮಾಡಿ, ಬಿನ ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 2 ಇಂಟು ಬಿ 60, ಟೋಟಲ್ ವರ್ಕು 60. ಓಕೆ, ಈಗ ಟೋಟಲ್ ವರ್ಕು 60. 20 ಬಾಯ್ಸು 3 ಡೇಸಲ್ಲಿ ಮಾಡೋದನ್ನು ಇವ್ರು ಯಾರು, 4 ಮೆನ್ನು. ಬಟ್ ಮೆನ್ ಎಫಿಷಿಯನ್ಸಿ ಗೊತ್ತಿಲ್ಲ ನಮಗೆ. 4 ಮೆನ್ನಿಗೆ ಮೆನ್ ಕಂಡುಹಿಡಿಬೇಕು. ಸೊ ಮೆನ್ ಕಂಡುಹಿಡಿಬೇಕು ಅಂತಂದರೆ ನಾವು ಈ ಎಫಿಷಿಯನ್ಸಿ ಬಂದಿರೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಮ್ ಹಂಗೆ ಇರುತ್ತೆ. ವುಮೆನ್ ಅಂತ ಅಂದರೆ +1 ಈಕ್ವಲ್ಸ್ 2 ಇಂಟು ಬಿ ಅಂತ ಅಂದರೆ 3, ಡಬ್ಲ್ಯೂ ಅಂದರೆ 1. ಸೊ 3 + 1 4, 2 8. ಸೊ ಇದು ಆ ಕಡೆ ಹೋದರೆ +1 ಆ ಕಡೆ ಹೋದರೆ 8 - 1, ಎಮ್ ವ್ಯಾಲ್ಯೂ ಬಂತು 7. ಸೊ ಎಮ್ ಮೆನ್ ಅಲ್ವಾ, ಎಮ್ 4 ಇಂಟು 7 ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಓಕೆ, ಡೇಸ್ ಅಂತ ತೊಗೋಣ. ಸೊ ಇಲ್ಲಿ ಒಂದೇ ಬಾಯ್ ಇರೋದು. ಓಕೆ, 1 ಬಾಯ್ 20 ಡೇಸಲ್ಲಿ 3 ಎಫಿಷಿಯನ್ಸಿಲಿ ಮಾಡಿದ್ರೆ 4 ಮೆನ್ನು 7 ಎಫಿಷಿಯನ್ಸಲ್ಲಿ ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅಂತ. ಓಕೆ, ಸೊ 4 1 4, 5 20. ಓಕೆ, ಸೊ ಅದಾದಮೇಲೆ 5 3 15, 15 by 7, 7 2 14, 1 by 7, 1 by 7 ಅಂತ ಅಂದರೆ 2.14. ಓಕೆ, ಪೇಪರ್ ಮುಗೀತು ಅಷ್ಟೇ. ಕೆಲವೊಂದು ಕ್ಯಾಲ್ಕುಲೇಷನ್ಸ್ ತುಂಬ ಲೇಟ್ ಆಗುತ್ತೆ. ಲೇಟ್ ಅಂತ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಲೇಟ್ ಆಗುತ್ತೆ. ನಾವು ಫಾಸ್ಟ್ ಆಗಿರಬೇಕು, ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್, ಬೈ.